ಅಪ್ಪ, ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ಆಗ್ಲೇ ನಿಮಗ್ ವಿಷಯ ಹೇಳೋಣ ಅಂತ ಬಂದಾಗ ಅವಳು ಆಣೆ ಮಾಡಿಸ್ಕೊಂಡು ಸುಮ್ಮನೆ ಆಗಿಸ್ಬಿಟ್ಲು. ನನ್ನ ಅತ್ತೆ ಮನೆಯವರು ನನ್ನನ್ನ ತಪ್ಪಾಗಿ ತಿಳ್ಕೊಂಡ್ ಬಿಡ್ತಾರೆ, ನನ್ನ ಜೀವನ ಅನ್ಯಾಯ ಆಗೋಗ್ಬಿಡುತ್ತೆ ಅಂತ. ಸೀನು ಮಾವ ಆದ್ರೆ ನಂಬಿಡ್ತಾನೆ ಅಂತ ಒಂದೇ ಒಂದು ಧೈರ್ಯದಿಂದ ನನ್ನನ್ನ ತಡೆದ್ಬಿಟ್ಲು ಅಪ್ಪ. ಮೊದ್ಲೇ ನನ್ನಿಂದ ಆದ್ಯ ತುಂಬಾ ಸಫರ್ ಆಗಿದ್ದಾಳೆ. ಅಷ್ಟಕ್ಕೂ ನಾನು ಎಷ್ಟು ಹೇಳಿದ್ರು ನನ್ ಮಾತು ಕೇಳ್ತಿಲ್ಲ. ಇದ್ರಲ್ಲಿ ಆದ್ಯ ತಪ್ಪೇನೂ ಇಲ್ಲ. ಆ ಪ್ರಭಾಸಿಂದಾನೇ ಇದೆಲ್ಲ ಆಗಿರೋದು. ಇದನ್ನೆಲ್ಲ ರಾಜಿಗೋಸ್ಕರ ಮಾಡ್ತೀಯ ಆದ್ಯ? ಮನೇಲಿ ಎಲ್ಲರೂ ನಿನ್ನ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ತಾ ಇದ್ರೆ ನೀನು ದೊಡ್ಡಪ್ಪನ ಮರ್ಯಾದೆ ಉಳಿಸೋಕೆ, ರಾಜಿ ಪ್ರಾಣನ ಉಳಿಸೋದಕ್ಕೆ ಮೌನವಾಗಿದ್ದು ಬಿಟ್ಟಿಯಾ? ನಿನ್ ಮೇಲಿರೋ ನಂಬಿಕೆ ಈ ಕ್ಷಣದವರೆಗೂ ನಿನ್ನನ್ನ ಕಾಪಾಡಿದೀಯಮ್ಮ. ಅರ್ಥ ಆಯ್ತು ಅಲ್ವಾ? ಆದ್ಯ ಅಂತ ಹೆಂಡತಿ ಸಿಗ್ಬೇಕು ಅಂದ್ರೆ ಆ ಗಂಡು ಕೋಟಿ ಪುಣ್ಯ ಮಾಡಿರ್ಬೇಕು. ಆದ್ಯ ತರ ಸೊಸೆ ಸಿಗ್ಬೇಕು ಅಂದ್ರೆ ಅತ್ತೆ ಆದವಳು ಎಷ್ಟೋ ಪುಣ್ಯ ಮಾಡಿರ್ಬೇಕು. ಈಗ್ಲಾದ್ರೂ ಕಣ್ ತೆರೆದ್ ನೋಡು ಪದ್ಮ.